ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳು, ತೀರದ ಗೊಂದಲಗಳು. ಇದೀಗ ಮತ್ತೆ ಅಲ್ಲಿ ನೂರಾರು ಹೆಣಗಳನ್ನು ಊತು ಹಾಕಿದ್ದೇನೆ ಅನ್ನೋ ವ್ಯಕ್ತಿ ಪ್ರತ್ಯಕ್ಷ ಆಗಿ ಕೋರ್ಟ್ನಲ್ಲಿ ಕೊಟ್ಟಂತ ಹೇಳಿಕೆ ನಂತರ ಈ ಒಂದು ಪ್ರಕರಣ ಬೇರೆಯದ್ದೇ ತಿರುವುಗಳನ್ನು ಪಡಿತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದ ಕೈಲಿ ತನಿಖೆ ಮಾಡೋಕ್ಕಾಗ್ತಲ್ಲ, ಕೇರಳ ಕೊಡಿ ಅನ್ನೋ ಒಂದು ಒತ್ತಡ ಕೇರಳ ಸರ್ಕಾರ ಮಾಡುತ್ತೆ ಅಂತ. ಮತ್ತೊಂದು ಕಡೆ SIT ರಚನೆಯಾಗಲಿ ಅಂತ, SIT ರಚನೆ ಮಾಡಿ ಅನ್ನೋ ಒತ್ತಡ. ಪೊಲೀಸ್ನವ್ರು ಹೇಳಲಿ, ಆಮೇಲೆ ಮಾಡ್ತೀವಿ ಅನ್ನೋದು ಸಿದ್ದರಾಮಯ್ಯನವ್ರ ಮಾತು. ನಾವು ಯಾರದೇ ಒತ್ತಡಕ್ಕೆ ಮಣಿದಿಲ್ಲ, ನಮ್ಮ ಪೊಲೀಸ್ನವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅಂತ. ಬಟ್ ವಕೀಲ ಬಾಲನ್ ಅವರು, CS ದ್ವಾರಕಾನಾಥ್ ಅವರು ಸುಪ್ರೀಂ ಕೋರ್ಟ್ ಕದವನ್ನು ಕೊಟ್ಟಿದ್ದಾರೆ. ಏನಿದು ಒಂದ ಎರಡ ಸಾವು, ನೂರಾರು ಜನಗಳನ್ನು, ದೇಹಗಳನ್ನು ಊತು ಹಾಕಿದ್ದೇನೆ, ಈ ಥರದ ಹೇಳಿಕೆಗಳು ಮತ್ತು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಆ ವ್ಯಕ್ತಿ ಹೇಳಿದ್ದಂತೆ ಅದನ್ನು ಆ ಜಾಗಕ್ಕೆ ಹೋಗಿ ಆ ತಲೆಬುರುಡೆ ಇವೆಲ್ಲ ಅಸ್ಥಿ ಎಲ್ಲ ಸಿಗುತ್ತೆ, ಅದೆಲ್ಲವನ್ನು ತೆಗೆದಾಗ ಇದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ದುರಂತ. ದೇಶದ ಇತಿಹಾಸದ ಹಲವು ದುರಂತಗಳಲ್ಲಿ ಇದು ಒಂದು ಸೇರುತ್ತೆ, ದೊಡ್ಡ ದುರಂತ ಇದು, ಎಲ್ಲ ಬೆಚ್ಚಬೀಳುವಂಥ ಸನ್ನಿವೇಶ. ಬಟ್ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀವು ಯಾರ್ಯಾರೋ ಹೇಳ್ತಾರೆ ಅಂದರೆ ಕೇಳೋಕ್ಕಾಗಲ್ಲ. ಮತ್ತೊಂದು ಕಡೆ ಯಾರು ನೂರಾರು ದೇಹಗಳನ್ನ ಊತ ಹಾಕಿದ್ದೇನೆ ಅನ್ನೋ ವ್ಯಕ್ತಿಯ ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋ ಚರ್ಚೆಗಳು ಇವೆಲ್ಲ. ಇನ್ನು ಕೇರಳ ಸರ್ಕಾರ ಮಧ್ಯ ಪ್ರವೇಶ ಮಾಡಲಿ, ಕೇರಳ ಸರ್ಕಾರ ಬರಲಿ ಅಂತ. ಬಟ್ ಕರ್ನಾಟಕ ಸರ್ಕಾರ ಅದಕ್ಕೆ ಅವಕಾಶ ಕೊಡಲ್ಲ. ಇನ್ನು ಸೌಜನ್ಯ ಪ್ರಕರಣವನ್ನು ಈಗಾಗಲೇ CBI ತನಿಖೆ ಮಾಡಿ ಎಲ್ಲವೂ ಆಗಿದೆ. ಆ ತನಿಖೆಯಲ್ಲಿ ಎಲ್ಲೂ ಈಗ ಆರೋಪ ಮಾಡುತ್ತಿರುವಂತೆ ಇವರದ್ದೇ ಅನ್ನೋ ಸಾಕ್ಷ್ಯಗಳು ಲಭ್ಯವಾಗದ ಹಿನ್ನೆಲೆ ನಮ್ಮ ದೇಶದಲ್ಲಿ ಶಿವಮೊಗ್ಗ ಸ್ವಾಮೀಜಿ ಕೂಡ ಜೈಲಿಗೆ ಹೋಗಿದ್ದಾರೆ ರೇಪ್ ಕೇಸಲ್ಲಿ. ಚಿತ್ರದುರ್ಗ ಸ್ವಾಮಿನೂ ಕೂಡ ಜೈಲಿಗೆ ಹೋಗಿದ್ದಾರೆ ಹಲವು ಹೆಣ್ಣು ಮಕ್ಕಳನ್ನು ತೀಟೆ ತೀರಿಸ್ಕೊಂಡಂಥ ಪ್ರಕರಣದಲ್ಲಿ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಅವರು ಜೈಲಿಗೆ ಹೋಗಿದ್ರು, ಅಸಾರಾಂ ಬಾಪು ಜೈಲಿಗೆ ಹೋಗಿದ್ರು. ಸೊ ಹೀಗೆ ಹಲವು ಸ್ವಾಮೀಜಿಗಳು, ರಾಜಕಾರಣಿಗಳು, ಓಂ ಪ್ರಕಾಶ್ ಚೌಟಾಲಾ ಫ್ಯಾಮಿಲಿಯವರು ಜೈಲಲ್ಲೇ ಕಾಳಾಕಿದ್ರು, ಲಾಲು ಪ್ರಸಾದ್ ಯಾದವ್ ಜೈಲಿಗೆ ಹೋಗಿದ್ರು. ಸೊ ಹಾಗಾಗಿ ನಮ್ಮ ದೇಶದ ತನಿಖಾ ಸಂಸ್ಥೆಗಳು, ಕಾನೂನು ತುಂಬ ಪ್ರಬಲವಾಗಿದೆ, ದುರ್ಬಲ ಏನಲ್ಲ. ಆದರೆ ನ್ಯಾಯಯುತವಾದಂಥ ತನಿಖೆ ಆಗಬೇಕು, ಪ್ರಾಮಾಣಿಕ ತನಿಖೆ ಆಗಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅನ್ನೋದು ಒತ್ತಾಯ. ಇನ್ನೊಂದು ಕಡೆ ಅದೇನೇ ಇರಲಿ, ಇದುವರೆಗೂ ಸೌಜನ್ಯ ಪ್ರಕರಣದಲ್ಲಿ 2 ರೀತಿ ವಾದ ಇತ್ತು. ಧರ್ಮಸ್ಥಳದ ಕ್ಷೇತ್ರದ ಅಪಚಾರ ಮಾಡಬೇಕು ಅಂತ ಒಂದಷ್ಟು ಜನ ಈ ಥರ ಮಾಡ್ತಾ ಇದ್ದಾರೆ ಅನ್ನೋ ಪರ ವಿರೋಧ ಚರ್ಚೆಗಳಿತ್ತು. ಬಟ್ ಆದರೆ ಈಗ ನೂರಾರು ಜನರ ಹೂತಾಕಿದ್ದೇನೆ ಮೃತದೇಹಗಳನ್ನ ಅಂತ ಮಾತಿದೆಯಲ್ಲ, ಕೇಳಿದ್ರೆ ಬಡ್ಡಿ ಮಗದ ಆಚೆ ಬರಬೇಕು ಪ್ರಕರಣ ಅಂತ, ಆಗ್ಬೇಕು ತನಿಖೆ ಇದು ಅಂತ. ಜೊತೆಗೆ 2003ರಲ್ಲಿ ನಾಪತ್ತೆಯಾದಂಥ ವಿದ್ಯಾರ್ಥಿನಿಯನ್ನು ಇಲ್ಲಿ ಶಸ್ತಿದಾರ ಕೊಡಿ, ನಾನು ಹಿಂದೂ ಸಂಪ್ರದಾಯದಂತೆ ನಾನು ಅದನ್ನು ಕಾರ್ಯಗಳನ್ನ ಮುಗಿಸಿ ಅನ್ನೋ ತಾಯಿಯ ಕಣ್ಣೀರು, ಆ ಹೇಳಿಕೆ ಇಷ್ಟೊಂದು ನಿಗೂಢವಾಗಿ ಯಾಕೆ? ಯಾರನ್ನು ಸೇಫ್ ಮಾಡೋಕ್ಕೆ ಹೋಗ್ತಿದ್ದೀರಿ? ಯಾವ ಕಾರಣಕ್ಕೆ ನೀವು ಇದು ಮಾಡ್ತಿಲ್ಲ? ಅವನು ಹೇಳ್ತಿದ್ದಾನೆ ಅಂದರೆ ಹೋಗಿ ಅಲ್ಲೆಲ್ಲರೂ ಅಗಿರಿ ಬಗಿರಿ ತಗಿರಿ, ಏನಿದೆ ಒಳಗಡೆಯಲ್ಲಿ? ಅಯ್ಯೋ ದೇವರೇ, ಆ ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋ ಒತ್ತಾಯ, ಆ ಥರದ ಚರ್ಚೆಗಳು ಅವೆಲ್ಲದಕ್ಕಿಂತ ಅಲ್ಲಿಗೆ ಹೋದ್ರೆ ಗುಂಡಿ ತಗರೆ ಸಿಗುತ್ತೆ. ಅವನೇ 100 ಅಡಿ ತೊಡ್ಬಿಟ್ಟು ಹಾಕಿದ್ದಾನೆ ಆ ಬಾಡಿಗಳನ್ನ. ಅಲ್ಲಿ ಒಂದು 5 ಅಡಿ 10 ಅಡಿ 15 ಅಡಿ ನೂರಾರು ಜನನ ಊತ ಹಾಕಿದ್ದಾನೆ ಒಂದು ಕಡೆ ಆ ಜಾಗದಲ್ಲೇ ಅಂತ ಹೇಳೋದೇ ಆದರೆ, ಇದನ್ನು ಹಾರ್ಡ್ಲಿ 2 ದಿನ 3 ದಿನ 4 ದಿನದಲ್ಲಿ ಎಲ್ಲ ತೆಗಿಬೋದಪ್ಪ. ಅವನು ಮಂಪರು ಪರೀಕ್ಷೆ ಮಾಡಿ ಒಳಗಡೆ ಇರೋದು ತೆಗಿಯೋದೇನಾಯ್ತು? ಮಣ್ಣಲ್ಲಿ ಬಾಡಿ ತೆಗೆದ್ರಾಗತ್ತೆ. ಬಾಡಿ ಅಂದರೆ ಅಸ್ಥಿಗಳನ್ನ ತೆಗೆದ್ರಾಗತ್ತೆ, ಲೆಕ್ಕ ಸಿಗುತ್ತೆ. ನಿಜವಾಗಿಯೂ ಅದು ಸಿಕ್ಕಿದ್ದೇ ಆದರೆ ನೆಕ್ಸ್ಟ್ ಆಮೇಲೆ ಈ ದೇಶದ ಬಹುದೊಡ್ಡ ಪ್ರಕರಣ. ಪೊಲೀಸರು ಹೇಳಲಿ ಅಂತ ಯಾಕೆ ಇಷ್ಟೊಂದು ನಿಧಾನ? ನನ್ಗನ್ಸಿದೆ ಸಿದ್ದರಾಮಯ್ಯನವರೇನು ಯಾರನ್ನೋ ಕಾಪಾಡಬೇಕು ಅಂತೇನು ಮಾಡ್ತಿಲ್ಲ. ಯಾಕೆ? ಬಟ್ ನಮ್ಮ ಪ್ರಕಾಶ್ ರಾಜ್ ಎಂಟ್ರಿ ಆಗಿದ್ದಾರೆ. ಮೊನ್ನೆ ಅಷ್ಟೇ ದೇವನಹಳ್ಳಿ ರೈತರಿಗೆ ನ್ಯಾಯವನ್ನು ಕೊಡಿಸಂತಹ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದಂಥ ಪ್ರಕಾಶ್ ರಾಜ್ ಕೂಡ ಜಸ್ಟ್ ಆಸ್ಕಿಂಗ್ ಅಂತ ಟ್ವೀಟ್ ಮಾಡಿ ಬಿಸಾಕಿದ್ದಾರೆ, ನಾನು ಬರ್ತಾ ಇದ್ದೀನಿ ಇದಕ್ಕೆ. ಎಲ್ಲರೂ ಬರ್ತಿರುವಾಗ, ಎಲ್ಲರೂ ಕೇಳ್ತಿರುವಾಗ ಇನ್ನೇನಲ್ಲಿ? ಇಂದಿನ ಸೌಜನ್ಯ ಪ್ರಕರಣದ ವ್ಯತ್ಯಾಸಗಳಿತ್ತು.
ಪ್ರಕರಣದ ಆರೋಪಿ ಅಂತ ಯಾರಿದ್ರು ಆತ ಖುಲಾಸೆ ಆಗಿದ್ದು, ನಂತರ ನೀವು ಆರೋಪಿಗಳು ಯಾರು ಅಂತ ಮಾಡೋದ್ರಲ್ಲಿ ತನಿಖೆಯಲ್ಲೇ ಹಳ್ಳ ಹಿಡಿದಿದ್ದಂದ್ರೆ ಯಾರೂ ಇಲ್ಲ ಅಲ್ಲಿ ಅಂತ. ಥರ ವಿಚಿತ್ರ. ರೇಪ್ ಅಂಡ್ ಮರ್ಡರ್ ಆಗಿದೆ ಅಲ್ಲಿ. ಇದು ಹಿಂಗೆ ಯಾರೋ ರಾವ್ ಆತನೇ, ಬಟ್ ಆ ಫ್ಯಾಮಿಲಿ ಅವರಲ್ಲ ಅನ್ನೋ ಸಂಘರ್ಷಗಳಿತ್ತು. ಆಗಾಗ ಅಗ್ಗಜಗ್ಗಾಟ ಇತ್ತು. ಅಲ್ಲಿಂದ ಶುರುವಾದಂತ ಈಗ ನೂರಕ್ಕೂ ಅಧಿಕ ಹೆಣಗಳು ಯಾರನ್ನ ಕಾಪಾಡೋಕೆ ಕೊಟ್ಟಿದ್ದೀರಿ? ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಆಗ್ಲೇ ಹೇಳಿದಂತೆ ಜಯಲಲಿತಾ ಅವರು ಜೈಲಲ್ಲಿದ್ದರು. ನಮ್ಮ ಶಿವಮೊಗ್ಗ ಸ್ವಾಮಿಗಳು ರೇಪ್ ಕೇಸ್ ಒಳಗೆ ಹೋಗಿದ್ರು. ದುರ್ಗ ಸ್ವಾಮಿಗಳು ಒಳಗಡೆ ಹೋಗಿದ್ರು. ಅಸರಾಮ್ ಬಾಪು, ಕಂಚಿ ಸ್ವಾಮಿಗಳು ಭಾಳಷ್ಟು ಜನ ಜೈಲಿಗೆ ಹೋಗಿದ್ದಾರೆ. ಕಾನೂನು ಅಷ್ಟೊಂದು ಸ್ಟ್ರಾಂಗ್ ಇದೆ, ತನಿಖಾ ಸಂಸ್ಥೆ ಸ್ಟ್ರಾಂಗ್ ಇದೆ. ಬಟ್ ಸೌಜನ್ಯ ಪ್ರಕರಣದಲ್ಲಿ CBI ನಿರೀಕ್ಷಿತ ಇತ್ತಲ್ಲ, ಇವರೇ ಕೊಲೆ ಮಾಡೋರು, ಇವರೇ ರೇಪ್ ಮಾಡೋರು, ಇವರೇ ಬೇಕು ಅನ್ನೋದಿತ್ತಲ್ಲ, ಆ ಫಲಿತಾಂಶ ಬಂದಿಲ್ಲ. ಬಟ್ ಇದು ಗೊತ್ತಾಗಬೇಕು. ಸೌಜನ್ಯ ಪ್ರಕರಣವನ್ನು ಮುಚ್ಚಿರ್ಬೋದೇನೋ ಹಂಗೆ, ಬಟ್ 100 ಜನ ಮುಚ್ಚಿದನಲ್ಲ, ಅವನೇ ಬಂದು ನಾನು ಊತ ಹಾಕಿದ್ದೀನಿ ಕಮಾನ್ ಅಂತ. ತೆಗೀರಿ ಹಂಗಾರೆ ಅದನ್ನು. ಯಾಕೆ ಅಷ್ಟೊಂದು ತಡ? ಯಾಕೆ? ಯಾರೋ ಹೇಳ್ತಾರೆ ಅಂತ ಮಾಡೋಕ್ಕಾಗಲ್ಲ ಅನ್ನೋದಾರ ಸಿದ್ದರಾಮಯ್ಯನವರೇ? ಬಾಲನ್ ನಿಮ್ಮ ಪರವಾಗಿ ಎಷ್ಟು ಹೋರಾಟ ಮಾಡವ್ರೆ? CK ದ್ವಾರಕನಾಥ್ ಎಷ್ಟು ಹೋರಾಟ ಮಾಡವ್ರೆ? ಪ್ರಕಾಶ್ ರಾಜ್ ನಿಮ್ಮ ಪರವಾಗಿ ಎಷ್ಟು ಮಾಡಿದ್ದಾರೆ? ಸ್ವತಃ ಆ BJP ಸಂಘ ಪರಿವಾರದವರು, ತಿಮ್ರೋಡಿ ಅವರು, BJP ನಾಯಕ, ವಿಧಾನಸೌಧಕ್ಕೆ ಬಾಂಬ್ ಇಟ್ಟಿದ್ದಂಥ ಗಿರೀಶ್ ಮಟ್ಟಣ್ಣನವರ್, ಅವರೆಲ್ಲ ಹೋರಾಟ ಮಾಡ್ತಾವ್ರೆ. ಅಂದರೆ BJP ಅವರು ಹೋರಾಟ ಮಾಡ್ತಾವ್ರೆ ಅಂತ ನೀವು ಹಿಂಗೆ ಮಾಡ್ತಿದ್ದೀರಾ? ಅಂದರೆ BJP ಹಿನ್ನೆಲೆಯವರು ಹೋರಾಟ ಮಾಡ್ತಿದ್ದಾರೆ ಅಂತ. ಪ್ರಕಾಶ್ ರಾಜು ಬಂದಿದ್ದಾರೆ ಅದಕ್ಕೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಹಿಂದುತ್ವದ ನಾಯಕರುಗಳು, ಕಮ್ಯುನಿಸ್ಟ್ ನಾಯಕರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೇಳ್ತಾವ್ರೆ, ಇನ್ಯಾರನ್ನ ಸೇಫ್ ಮಾಡ್ತಿದ್ದೀರಿ? ಕೊಡಿ ಹಂಗಾರೆ. CBI SIT ಸೆಕೆಂಡ್ರಿ ಆ ಮೃತದೇಹಗಳನ್ನ ಊತು ಹಾಕಿದ್ದೇನೆ ಅಂತ ಹೇಳುವ ವ್ಯಕ್ತಿ ಬಂದಾಗಲೂ ಕೂಡ ಯಾಕೆ ಅದನ್ನು ಹುಡುಕ್ತಾ ಇಲ್ಲ ನೀವು? ಒಂದು 10-20 ಬಾಡಿ ಈಗ ಪೊಲೀಸ್ನವ್ರು ಗೊತ್ತಿರಬೇಕಲ್ಲ, ಅಲ್ಲಿ ಅನಾಥ ಶವ ಹಿನ್ನೆಲೆ, ಅದನ್ನು ಈ ರೀತಿ ನಾವು ಅಂತ್ಯ ಸಂಸ್ಕಾರ ಮಾಡಿದ್ದೇವೆ, ರಿಪೋರ್ಟ್ ಇರಬೇಕು. ವಿತೌಟ್ ರಿಪೋರ್ಟ್ ಹೆಂಗ್ ಬಾಡಿಗಳನ್ನ ಊತಾಕಿದ್ದಾರೆ? 100 ಅಂದ್ರೆ ಈಗ ಇಷ್ಟ ಜಯಲಲಿತಾಗಿಂತ ಸ್ಟ್ರಾಂಗ್ ಲೀಡರ್ ಅವರು, ಯಾರೋ ಒಬ್ರು ವ್ಯಕ್ತಿ. ಮಾಡಿ ಸ್ವಾಮಿ, ಇವರೇನೋ BJP ಅವರು ಅಂತ ನೀವು ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾತು ಕೇಳ್ತಿಲ್ಲ ಅನ್ಕೊಳ್ಳೋಣ, ಬಿಟ್ಬಿಡೋಣ ಹೋಗ್ಲಿ. ಅಟ್ಲೀಸ್ಟ್ ಆ ಪ್ರಕಾಶ್ ರಾಜ್ ಮಾತಾರ ಕೇಳಿ, ಬಾಲನವರ ಮಾತು ಕೇಳಿ, ದ್ವಾರಕನಾಥ್ ಅವರ ಮಾತು ಕೇಳಿ, ಆ ನಜ್ಮಾ ಚಿಕ್ಕನಹಳ್ಳಿಯಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಅವ್ರು ಕೇಳ್ತಾರೆ, ಮಾಡಿ ಅದನ್ನು ತನಿಖೆ ಮಾಡಿ ಅದ್ರು ಅಲ್ಲಿ ಘಟನೆ ಬಗ್ಗೆ ಅಂತ. ಯಾಕೆ ಒದ್ದಾಡ್ತಿದ್ರು ಗೊತ್ತಾಗ್ತಿಲ್ಲ. ಬಟ್ ಖಂಡಿತವಾಗಿ ಕುತೂಹಲ, ಸೌಜನ್ಯ ಪ್ರಕರಣದ ಬಗ್ಗೆ ಹೆಚ್ಚಿನ ಗೊಂದಲಗಳೇ ಜಾಸ್ತಿ ಇತ್ತಲ್ಲಿ. ಬಟ್ 106 ಮೃತದೇಹಗಳನ್ನು ಹೂತು ಹಾಕಿದ್ದೇನೆ, ಬಹುತೇಕ ವಯಸ್ಸಿನ ಹೆಣ್ಣು ಮಕ್ಕಳಿದ್ದರು. ಪಾಪ ಇವರು ಅಡ್ವೊಕೇಟ್ಸ್ ಅವರೆಲ್ಲ ಬಂದು ಭಾಳ ಓಡಾಡ್ತಿದ್ದಾರೆ. ಅವರು ತೆಗೀರಿ ಅದನ್ನು. ರಾಷ್ಟ್ರವ್ಯಾಪಿ ದೊಡ್ಡ ಸುದ್ದಿ ಆಗ್ತಾ ಇದ್ದಿದ್ದು. ಯಾರ್ಯಾರೋ ಹೇಳ್ತಾರೆ ಅನ್ನೋ ಕೇಳೋಕ್ಕಾಗಲ್ಲ. ಯಾರೇ ಓಲಿ ಬಿಡಪ್ಪ, ಇವ್ರ ಮಾತು ಕೇಳಿ, ಪ್ರಕಾಶ್ ರಾಜ್ ಮಾತು ಕೇಳಿ, ಬಾಲನ್ ಮಾತು ಕೇಳಿ, ದ್ವಾರಕನಾಥ್ ಮಾತು ಕೇಳಿ, ನಿಮ್ಮ ಪಾರ್ಟಿ ಆ ನಜ್ಮಾ ಚಿಕ್ಕನಹಳ್ಳಿ ಮಾತು ಕೇಳಿ. ಈಗ ಅದನ್ನು ಇನ್ನೇನಂತೆ ರಚನೆ ಮಾಡಿ ಅವ್ನು ಫಸ್ಟು ಆ ಮೃತದೇಹಗಳನ್ನ ಹೊರಗಡೆ ತೆಗಿಯೋಕ್ಕೆ ಅದನ್ನು ಏನು SC ಸಿಗುತ್ತೆ, ತಲೆಬುಡಿ ಅವೆಲ್ಲ ಸಿಗುತ್ತಲ್ಲ, ಅದನ್ನು ತೆಗಿಯೋಕ್ಕೆ ಪರ್ಮಿಷನ್ ಕೊಡಿ, ಅದನ್ನು ಸೂಚನೆ ಕೊಡಿ ಪೊಲೀಸ್ನವ್ರಿಗೆ. ಒಬ್ಬರು ಅವನು ಓಡಿ ಹೋಗುವ ಸಾಧ್ಯತೆ ಇದೆ, ನಾಪತ್ತೆ ಆಗುವ ಸಾಧ್ಯತೆ. ವಾಟ್ ಈಸ್ ದಿಸ್? ಯಾರೆಲ್ಲಿ ಓಡೋಗ್ತಾರೆ? ಸೌಜನ್ಯ ಪ್ರಕರಣದಲ್ಲಿ ಒಂದು ಕ್ಷೇತ್ರಕ್ಕೆ ಅಪಮಾನ, ಅಪಚಾರ ಅನ್ನೋ ಚರ್ಚೆಗಳೆಲ್ಲ ಇತ್ತು, ಅದು ಬಿಟ್ಬಿಡಿ ಅದನ್ನು. ಬಟ್ 106 ಜನ ಹೂತು ಹಾಕಿರೋದ್ರ ಬಗ್ಗೆ ತನಿಖೆ ಆಗಲೇಬೇಕು. ಅದರ ಮೂಲ ಇಲ್ಲೇ ತಾನೆ. ಅವತ್ತು ಇಬ್ಬಾಗ ಆಗಿತ್ತು, ಒಂದಷ್ಟು ಜನ ಧರ್ಮಸ್ಥಳದ ಪರವಾಗಿ, ಒಂದಷ್ಟು ಜನ ವಿರೋಧವಾಗಿ, ಈ ಥರ ಚರ್ಚೆಗಳಿತ್ತು ಅವತ್ತಿಗೆ ಸೌಜನ್ಯ ಪ್ರಕರಣದಲ್ಲಿ. ಬಟ್ 106 ಜನರು ಹೂತು ಹಾಕಿದ್ದೇನೆ, ಬಾಡಿಗಳಿಗೆ ಸಿಕ್ತಿತ್ತು, ಹೆಣ್ಮಕ್ಳು ಅದು ಇದು ಅಂದಾಗಲೂ ಕೂಡ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಗೊತ್ತಿಲ್ದಂಗೆ ನಮ್ಮ ಪೊಲೀಸ್ನವ್ರು ಹೇಳಿ. ಯಾಕೆ ಹೇಳ್ತಾರ ಪೊಲೀಸ್ನವರು? ಏನಾಗಿದೆ ಅಂತದು ಆಚೆ ಬರಲೇಬೇಕಲ್ಲ ಸತ್ಯ. ಧರ್ಮಸ್ಥಳ ಕ್ಷೇತ್ರದ ಸುತ್ತಲೂ ನಡೆದಿರತಕ್ಕಂಥ ಈ ಪ್ರಕರಣ ನಿಜವಾಗ್ಲೂ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಅಷ್ಟೇ ಆತ ಭಕ್ತಿ, ಭಯ ಎಲ್ಲವೂ ಇದೆ. ಥಿಂಕ್ ಅಟ್ಲೀಸ್ಟ್ ಕೆಲವರು ಬುದ್ಧಿನಾರ ಕೊಡಲಿ ತನಿಖೆ ಮಾಡೋ ವಿಚಾರದಲ್ಲಿ ಅಂತ ಹೇಳ್ತಾ ತಾವೇನು ಹೇಳ್ತೀರಿ ಈ ಬಗ್ಗೆ?
ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.